ಬಂದೆಯ ಭೂತೇಶ್ವರ, ಬಂದೆಯ ಜಗದೀಶ್ವರ, ಇದೋ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುವೆನು ದೇವ. ದಕ್ಷ ಬ್ರಹ್ಮ, ನನ್ನನ್ನು ಭಜಿಸಲು ಕಾರಣವೇನು? ದೇವ, ನನಗೊಂದು ಸಂತಾನ ಭಾಗ್ಯವನ್ನು ಕರುಣಿಸಬೇಕೆಂದು ಬೇಡುವೆನು ಪರಮಾತ್ಮ. ದಕ್ಷ ಬ್ರಹ್ಮ, ನಿನಗಿಲ್ಲ ನಿನ್ನ ಉದರದಲ್ಲಿ ಸಂತಾನ ಭಾಗ್ಯ. ಆದರೆ ನಿನ್ನ ಶಿವಭಕ್ತಿ ಎಂಬ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕೂಡಿದ ವೃಕ್ಷವಾಗಿದೆ. ಹೀಗಿರುವಾಗ ನೀನೇಕೆ ಚಿಂತಿಸುವೆ ನಿನ್ನ ಪೂರ್ವ ಕರ್ಮದ ಋಣಾನುಬಂಧಕ್ಕೆ? ಪೂರ್ವ ಕರ್ಮದ ಋಣಾನುಬಂಧ, ಪೂರ್ವ ಕರ್ಮದ ಋಣಾನುಬಂಧ ಎಲ್ಲಿಂದ ಬಂತು ದೇವ? ನಿನ್ನನ್ನು ನೋಡಿದ ಮೇಲೆ ಪೂರ್ವ ಕರ್ಮದ ಋಣಾನುಬಂಧ. ಮನಸಾರೆ ಮೆಚ್ಚಿಸಿದ ಮಹೇಶ್ವರ ಮಕ್ಕಳಿಗಾಗಿ ನಿನ್ನನ್ನು ನೀ ಕೊಡದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ, ನೀ ಹರಿಯದ ವಿಷಯವಿಲ್ಲ ಈ ಬ್ರಹ್ಮಾಂಡದಲ್ಲಿ. ನಿಜ ಭಕ್ತನಾದ ನನ್ನನ್ನು ನಿರಾಕರಿಸಿ ದಯಮಾಡಿ ಒಂದು ಸಂತಾನ ಭಾಗ್ಯವನ್ನು ಕರುಣಿಸಬೇಕೆಂದು ಬೇಡುವನು ಪರಮಾತ್ಮ. ದಕ್ಷ ಬ್ರಹ್ಮ, ಸ್ತ್ರೀ ಪುರುಷರುಗಳಲ್ಲಿ ಅದಾವ ಸಂತಾನ ಭಾಗ್ಯವನ್ನು ಬಯಸಲೇ ದಕ್ಷ ಬ್ರಹ್ಮ? ದೇವ, ನಿನ್ನ ನಿಜ ಭಕ್ತನಾದ ನನಗೆ ಅಷ್ಟೊಂದು ಅರಿವಿಲ್ಲವೇ ತಂದೆ? ಗಂಡು ಮಕ್ಕಳ ಭಾಗ್ಯಕ್ಕಿಂತಲೂ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಹೆಣ್ಣನ್ನು ದಾನ ಮಾಡಿ ಪುಣ್ಯವನ್ನು ಗಳಿಸಿದರೆ ಆ ಕನ್ಯಾ ದಾನದಿಂದ ಕೋಟಿ ಕೋಟಿ ಯಜ್ಞ ಫಲಗಳು ದೊರೆಯುವರು. ಅವರು ಸುಪುತ್ರಿಯರಾದರೆ ಈಗ ಪರಗಳನ್ನು ಸರಿಗೊಳಿಸುವ ಸೂತ್ರಧಾರಕರಾಗಿ ತಂದೆ ತಾಯಿಯರಿಗೆ ಮೋಕ್ಷದ ಹಾದಿಯನ್ನು ಕಲ್ಪಿಸುವವರು. ಹೆಣ್ಣು ಮಕ್ಕಳ ಪ್ರೀತಿಯು ತಂದೆ ತಾಯಿಯರಲ್ಲಿ ಗಂಡು ಮಕ್ಕಳಿಗಿಂತಲೂ ಅಪಾರವಾದುದು. ಆದ್ದರಿಂದ ಆದಿ ಶಕ್ತಿ ಕಳೆಗಳುಳ್ಳ ಅನೇಕ ಪುತ್ರಿಯರನ್ನು ಕರುಣಿಸಬೇಕೆಂದು ತನ್ನಲ್ಲಿ ಬೇಡಿದ್ದೇವೆ. ನಿನ್ನ ವಿವೇಕಕ್ಕೆ ಮೆಚ್ಚಿದನು ದಕ್ಷ ಬ್ರಹ್ಮ. ಯಾವ ಸುರಗಂಧರ್ವರ ಸುರಭೂಮಿಯಲ್ಲಿ ಪುತ್ರಿಯರ ವಾತ್ಸಲ್ಯವೆಂಬ ಪವಿತ್ರವಾದ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಅದು ಆದಿಶಕ್ತಿಯು ಅನಂತ ರೂಪವನ್ನು ತಾಳಿ ಸುಂದರವಾಗಿ ಬರುತ್ತಿರುವ ನಿನ್ನ ಪುತ್ರಿಯರನ್ನು ಕಲ್ಯಾಣ ಮಂಟಪಕ್ಕೆ ಕರೆದುಕೊಂಡು ಹೋಗಿ ಕಲ್ಯಾಣವನ್ನು ಮಾಡು. ನಿನ್ನ ಧರ್ಮ ಪತ್ನಿಯಾದ ವೇದವತಿಯೊಡನೆ ಸುಖವಾಗಿ ಬಾಳು. ಹಾ, ಧನ್ಯೋಶ್ರೀ, ಧನ್ಯೋಶ್ರೀ ಪರಮಾತ್ಮ, ಧನ್ಯೋಶ್ರೀ.